ಹೊರಗೆ ಕರ್ಕೊಂಡು ಬಂದದ್ದು. ಇವತ್ತು ಅಷ್ಟು ಸಗಣಿ ಇಲ್ಲ, ಸ್ವಲ್ಪ ಸ್ವಲ್ಪ ಉಂಟು. ಮಳೆ ಬಂದರೆ ಇವತ್ತು ಶುಕ್ರವಾರ, ಹಾಗೆ ನನಗೆ ರೇಷನ್ ತರಲಿಕ್ಕೆ ಹೋಗುವಂತ ಅಂದ್ಕೊಂಡಿದ್ದೇನೆ. ಅಂದರೆ ಸ್ಟೋರಿದು ಅಕ್ಕಿ ಸಿಗ್ತದಲ್ಲ, ಅದು ಕ್ಲೋಸ್ಗೆ ಹೊರಟದ್ದು. ಹೋಗುವಾಗ ಅಲ್ಲಿ ಕ್ಲೋಸ್ ಇತ್ತು, ನೀವು ನೋಡಿರ್ಬೋದು ಲಾಸ್ಟ್ ಕ್ಲಿಪ್ಪಲ್ಲಿ. 2 ಟ್ವಿನ್ಸ್ಗಳು ನೋಡಿ ಒಟ್ಟಿಗೆ ಕೂತಿದ್ದಾರೆ. ಟ್ವಿನ್ಸ್ ಅಲ್ಲ, ಇವನ ಅಣ್ಣ ಇವನ ತಮ್ಮ. ಅಲ್ಲಿ ಹೀಗೆಲ್ಲ ಇನ್ಸಿಡೆಂಟ್ ಆಗಿದೆ ಅಂದರೆ ಇನ್ನು ಹೆಣ್ಮಕ್ಳಿಗೆಲ್ಲ ಸೇಫ್ಟಿಯೇ ಇಲ್ಲ. ಅವರು ಹೇಗೆ ಇನ್ನು ಆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ಬೋದು, ಆ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿಬೋದು. ಹೆಣ್ಮಕ್ಳಿಗೆಲ್ಲ ಇನ್ನೊಂದು ಹೆದರಿಕೆ ಅಲ್ಲ. ಸಂಜೆಗೆ ನಾನು ಹಲಸಿನ ಹಣ್ಣಿದು ತಿಂಡಿ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಲಿಂಕನ್ನು ಹಾಕಿರ್ತೇನೆ. ನೀವು ಆ ಚಾನಲನ್ನು ಜಾಯ್ನ್ ಆದರೆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 18ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 18ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ವೀಣಾ ಅವರು ಕಮೆಂಟ್ ಮಾಡಿದೆ ಅವರ ಸಿಸ್ ಪಾವನ ಅವರ ಬರ್ತಿದೆ ಅಂತ. ಪಾವನ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ತೀರ್ಥಶ್ರೀ ಅವರು ಕಮೆಂಟ್ ಮಾಡಿದೆ ಅವರ ಅಮ್ಮ ಸುಧಾ ಅವರ ಬರ್ತಿದೆ ಅಂತ. ಸುಧಾ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು, ಮಕ್ಕಳದ್ದು, ರಿಲೇಟಿವ್ಸ್ ಇದು ಯಾರ್ದಾದ್ರೂ ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹೆಸರು ಮತ್ತು ತಾರೀಖನ್ನು. ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ಹೋಗುವ ಆಯಿತಾ? ನೀರು ಕುಡಿತಾ ಇದ್ದಾಳೆ. ಇನ್ನು ಕರ್ಕೊಂಡು ಹೋಗೋದು ಹೊರಗೆ. ಬೆಳಗ್ಗೆ ಒಮ್ಮೆ ಕುಡಿಯೋದಕ್ಕೆ ಕೊಡ್ತೇನೆ ಆಯಿತಾ, ನಾನು 2 ಬಕೆಟ್. ಅದು ಸಾಕಾಗೋದಿಲ್ಲ ಅಂತ ಹೇಳಿ ನೀರು ಕುಡಿಯೋದು. ಹೊರಗೆ ಕರ್ಕೊಂಡು ಬಂದದ್ದು. ಇವತ್ತು ಅಷ್ಟು ಸಗಣಿ ಇಲ್ಲ, ಸ್ವಲ್ಪ ಸ್ವಲ್ಪ ಉಂಟು. ಮಳೆ ಬಂದರೆ ಹೋಗ್ಬೋದು. ನನಗೆ ಚಂದ ಹುಲ್ಲುಂಟು, ಮೇಯ್ತಿದ್ದಾರೆ. ಒಂದು ಸಹ ಕಟ್ಟಿದ್ದೇನೆ. ಹೋಗುವ. ಇವತ್ತು ಶುಕ್ರವಾರ, ಹಾಗೆ ನನಗೆ ರೇಷನ್ ತರಲಿಕ್ಕೆ ಹೋಗುವಂತ ಅಂದ್ಕೊಂಡಿದ್ದೇನೆ. ಅಂದರೆ ಸ್ಟೋರಿದು ಅಕ್ಕಿ ಸಿಗ್ತದಲ್ಲ, ಅದನ್ನು. ಮತ್ತು ನಾಳೆ ಇವರಿಗೆ ಸ್ಕೂಟಿ ಬೇಕಂತೆ. ಅದಕ್ಕೆ ಇವತ್ತು ನಾನು ಸ್ಕೂಟಿಯಲ್ಲಿ ತಗೊಂಡು ಬಂದರೆ ನಾಳೆಗೆ ವೆಯ್ಟ್ ಮಾಡಬೇಕು ಅಂತ ಇರೋದಿಲ್ಲ. ಮತ್ತು ಆದಿತ್ಯವಾರ ಮತ್ತು ಗುರುವಾರಕ್ಕೆ ಕಾಯಬೇಕಾಗ್ತದೆ. ಅದಕ್ಕೋಸ್ಕರ ಹೋಗಿ ಬರುವ ಅಂತ. ಗುರುವಾರ ಅಂತಲ್ಲ, ಇಲ್ಲಿ ಗುರುವಾರ ಎಲ್ಲ ಸಾಮಾನ್ಯವಾಗಿ ಕೊಕ್ಕೋ ತಗೊಳ್ತಾರೆ. ನಮ್ಮ ಕಡೆ ಎಲ್ಲ ಕೊಕ್ಕೋ ಉಂಟಲ್ಲ, ಹಾಗಾಗಿ ಅದನ್ನು ಸೊಸೈಟಿಯಲ್ಲಿ ಅವರು ಕೂಡ ತಗೊಳ್ತಾರೆ. ಮತ್ತು ಒಂದು ಶಾಪ್ ಉಂಟು, ಅಲ್ಲಿ ಕೂಡ ತಗೊಳ್ತಾರೆ. ಅಂದರೆ ಕ್ಯಾಂಪ್ಕೋದವ್ರು ತಗೊಂಡು ಹೋಗುವಂಥದ್ದು. ಹಾಗಾಗಿ ಗುರುವಾರ ನಮಗೆ ಈಗ ಸದ್ಯಕ್ಕೆ ರೇಷನ್ ಎಲ್ಲ ಸಿಗೋದಿಲ್ಲ. ಅಂದರೆ ಅದರದ್ದು ಕೊಕ್ಕಗಳದ್ದೇ ತರುವವ್ರದ್ದು, ಅವರಿಗೆ ತೂಕ ಮಾಡಿ ಅದನ್ನು ಬ್ಯಾರಲಲ್ಲಿ ಹಾಕಿ ಅಮೌಂಟ್ ಎಲ್ಲ ಕೊಡಬೇಕಲ್ಲ. ಹಾಗಾಗಿ ಸ್ಟೋರ್ ಇದಕ್ಕೆ ಆ ದಿವಸ ಕೊಡೋದಿಲ್ಲ. ಗುರುವಾರ, ಶುಕ್ರವಾರದಿಂದ ಕೊಡ್ತಾರೆ. ಶುಕ್ರವಾರ, ಶನಿವಾರ, 2ನೇ ಶನಿವಾರ ಮತ್ತು 4ನೇ ಶನಿವಾರ ರಜೆ ಅಲ್ವ, ಹಾಗಾಗಿ ಬಾಕಿ ಆಗ್ತದೆ ಅಂತೇಳಿ ನಾನು ಇವತ್ತೇ ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಕ್ಲೋಸ್ ಇವತ್ತು, ಎಂತ ಅಂತ ಗೊತ್ತಿಲ್ಲ. ಆಚೆ ಪೋಸ್ಟ್ ಆಫೀಸ್ ಹತ್ರ ಕೇಳಿ ನೋಡಬೇಕಷ್ಟೆ. ನಾನು ರೇಷನ್ ಇದು ಸ್ಟೋರಿದು ಅಕ್ಕಿ ತರಲಿಕ್ಕೆ ಹೊರಟದ್ದು. ಹೋಗುವಾಗ ಅಲ್ಲಿ ಕ್ಲೋಸ್ ಇತ್ತು, ನೀವು ನೋಡಿರ್ಬೋದು ಲಾಸ್ಟ್ ಕ್ಲಿಪ್ಪಲ್ಲಿ. ಅವರು ಪೋಸ್ಟ್ ಆಫೀಸ್ ಹತ್ರ ಕೇಳುವಾಗ ಗೊತ್ತಿಲ್ಲ, ಮತ್ತು ಬಿಲ್ ಪಾಸ್ ಆಗಿರಲಿಕ್ಕಿಲ್ಲ ಅಂತ ಹೇಳಿದರು. ಮತ್ತು ನಾನು ಯಾವಾಗಲೂ ಕೂಡ ಕೇಳಿ ಹೋಗ್ತೇನೆ ಆಯಿತಾ. ಆದರೆ ಈ ಸಲ ಏನಂದರೆ ಇದು 3ನೇ ವಾರ, ಶುಕ್ರವಾರ ಮತ್ತು ಶನಿವಾರ ಕೊಡ್ತಾರೆ. ಸುಮಾರು ಸಮಯದಿಂದ ಕೊಡ್ತಾ ಇದ್ದಾರೆ. ಅದು ಈ ಸಲವೇ ಈ ಥರ ಬಾಕಿ ಆದ್ದು. ಎಂತ ಅಂತ ಗೊತ್ತಿಲ್ಲ. ಇನ್ನು ನನಗೆ ನಾಳೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾಳೆ ಇವರಿಗೆ ಸ್ಕೂಟಿ ಬೇಕಂತೆ. ಮತ್ತು ಇನ್ನು ನೆಕ್ಸ್ಟ್ ವೀಕ್ ನೋಡಬೇಕಷ್ಟೇ, ಹೇಗೆ ಎಂತ ಅಂತ ನೋಡಬೇಕಷ್ಟೇ. ನೋಡುವ. ಈಗ ಒಂದು ಮಳೆ ಬಂದು ಬಿಟ್ಟಿತ್ತು. ನಾನೀಗ ಒಮ್ಮೆ ದನಗಳ ಹತ್ರ ಹೋಗಬೇಕು. 2 ಟ್ವಿನ್ಸ್ಗಳು ನೋಡಿ ಒಟ್ಟಿಗೆ ಕೂತಿದ್ದಾರೆ. ಟ್ವಿನ್ಸ್ ಅಲ್ಲ, ಇವನ ಅಣ್ಣ ಇವನ ತಮ್ಮ. ಶಂಭು ಮತ್ತು ಕಜ್ಜು. ಇದು ಶಂಭು, ಕಜ್ಜು. ಗೊತ್ತಾಗೋದು ಹೇಗಂದರೆ ಇವನಿಗೂ ಇಲ್ಲಿ ಒಂದು ಸ್ವಲ್ಪ ಗಡ್ಡ ಉಂಟು, ಇಲ್ಲಿ ಸ್ವಲ್ಪ ಉದ್ದ ರೋಮ ಉಂಟು ಹಾಗೆ. ಮತ್ತು ಇವನಿಗೆ ಸ್ವಲ್ಪ ಕೋಪ ಜಾಸ್ತಿ. ಈಗ ಒಟ್ಟಿಗೆ ಕೂತಿದ್ದಾರೆ ಮಳೆಗೆ. ಅಲ್ಲನಾ ಕಜ್ಜು, ಮುದ್ದು ಕಜ್ಜು, ಎಂತ ಮಾಡೋದು ಕಜ್ಜು? ಮತ್ತೆ ಕಪ್ಪಾರ ನೋಡಿ ರೆಡಿಯಾಗಿದೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಇವತ್ತು ಗೊಬ್ಬರ ಇಡಬೇಕು. ಮೇಲೆ ಹೋಗ್ತಾ ಉಂಟು.
ನೋಡಿ ಚಂದ ಚಂದ ಉಂಟು, ಗಿಡ ಎಲ್ಲ ಒಳ್ಳೆಯದುಂಟು. ಇದು ಹೂವು ಇದರಲ್ಲಿ ಆಗೋದಿಲ್ಲ, ಒಂದು ಎಂತ ಹೇಳಿ ಮುಳ್ಳು ಸೌತೆ ಒಟ್ಟಿಗೆ ಬರ್ತದೆ, ಅದು ಹೂ ಮಾತ್ರ ಆದರೆ ಅದರಲ್ಲಿ ಮುಳ್ಳು ಸೌತೆ ಆಗ್ತದೆ. ಈ ಥರ ಹೂವಲ್ಲಿ ಆಗೋದಿಲ್ಲ, ಇದು ಗಂಡು ಹೂ ಅಂತ ಹೇಳ್ತಾರೆ ಮೋಸ್ಟ್ಲಿ. ಈ ತೊಟ್ಟು ಉಂಟಲ್ಲ ಇದರೊಟ್ಟಿಗೆ ಮುಳ್ಳು ಸೌತೆ ಕೂಡ ಬರ್ತದೆ. ಹಾಗೆ ಅದಾಗುವಾಗ ನಾನು ನಿಮಗೆ ತೋರಿಸ್ತೇನೆ. ಇದು ನಾನು ಮೀಶೋದಿಂದ ಸೀಡ್ಸ್ ತರಿಸಿದ್ದಾಯ್ತಾ, ಅದರಿಂದ ಗಿಡ ಅದು. ನಾನಿವಾಗ ದನಗಳನ್ನು ಬದಲಿಸಲಿಕ್ಕೆ ಹೋಗ್ತಿದ್ದೇನೆ. 2 ಸಲ ಬದಲಿಸಿದ್ದೇನೆ, ಇನ್ನೊಮ್ಮೆ ಬದಲಿಸಿ ಮತ್ತೆ ಕರ್ಕೊಂಡು ಬರೋದು. ಜೋರು ಮಳೆ ಬರ್ತಾ ಇತ್ತು, ಒಂದು 15 ನಿಮಿಷ ಆಯಿತು ಮಳೆ ಬರಲಿಕ್ಕೆ ಶುರುವಾಗಿ. ಹಾಗೆ ನಾನು ಬರಲಿಲ್ಲ, ಈ ಕೊಡೆ ಹಿಡ್ಕೊಂಡು ಅವರನ್ನು ಬದಲಿಸಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ. ಏನು ಗೊತ್ತುಂಟ, ನಿಮಗೆಲ್ಲರೂ ಕೂಡ ಬಿಸಿರೋಡಲ್ಲಿ ಆದ ಇನ್ಸಿಡೆಂಟ್ ಗೊತ್ತಿರಬಹುದು ಅಂತ ಅಂದ್ಕೊಳ್ತೇನೆ. ಕೆಲವರಿಗೆಲ್ಲ ನಾನು ಬೆಂಗಳೂರಿಂದ ಅಲ್ಲಿಂದೆಲ್ಲ ನೋಡೋರಿಗೆ ಗೊತ್ತಿರಲಿಕ್ಕಿಲ್ಲ. ಒಂದು 21 ಇಯರ್ಸ್ ಹುಡುಗಿಯನ್ನು ಒಬ್ಬನು ಸಾಯಿಸಿದ್ದು, ಅದು ಸಹ ಬಸ್ ಸ್ಟ್ಯಾಂಡಲ್ಲಿ. ಯಾರು ಕೂಡ ಇರಲಿಲ್ಲ ಹುಡುಗಿ ಹೆಲ್ಪ್ ಮಾಡಲಿಕ್ಕೆ. ನಾನು ಯಾಕೆ ವಿಷಯ ಮಾತಾಡ್ತಿದ್ದೇನೆ ಅಂದರೆ, ನಾನು ಸುಮಾರು ಸಲ ಬಿಸಿ ರೋಡಿಗೆ ಹೋಗಿದ್ದೇನೆ ಆಯಿತಾ. ನನ್ನನ್ನು ಇವ್ರು ಪಿಕ್ ಮಾಡಲಿಕ್ಕೆ ಬರ್ತಿದ್ರು. ನನ್ನನ್ನು ಮದುವೆ ಮಾಡಿಕೊಟ್ಟ ಊರು ಬಂಟ್ವಾಳ, ಅದು ಬಂಟ್ವಾಳ ಕ್ರಾಸ್ ರೋಡ್ ಬಿಸಿ ರೋಡ್ ಆಯಿತಾ. ಸೊ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೀಗೆಲ್ಲ ಇನ್ಸಿಡೆಂಟ್ ಆಗಿದೆ ಅಂದರೆ, ಇನ್ನೂ ಹೆಣ್ಮಕ್ಳಿಗೆಲ್ಲ ಸೇಫ್ಟಿಯೇ ಇಲ್ಲ. ಅವರು ಹೇಗೆ ಇನ್ನು ಆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ಬೋದು, ಆ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿಬೋದು. ಹೆಣ್ಮಕ್ಳಿಗೆಲ್ಲ ಇನ್ನೊಂದು ಹೆದರಿಕೆ ಅಲ್ವ ಅದು. ಅಂದರೆ ನಾನು ಇದರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಅಂತ ವರ್ಡ್ಸ್ಗಳು ಬರ್ತಾ ಇಲ್ಲ ನನಗೆ. ತಲೆಯಲ್ಲಿ ಸುಮಾರು ವಿಷಯ ಓಡಾಡ್ತುಂಟು, ಆದರೆ ಹೇಳಲಿಕ್ಕೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಆದರೆ ನಾನು ಪೇರೆಂಟ್ಸಿಗೆ ಹೇಳೋದೇನೆಂದರೆ, ನಿಮ್ಮ ಹೆಣ್ಮಕ್ಳು ಶಾಲೆಗೆ ಹೋಗೋರು, ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಹೋಗೋರು ಇರ್ಬೋದು, ಅವ್ರದ್ದು ಮೈಂಡಲ್ಲಿ ಸುಮಾರು ವಿಷಯಗಳು ಓಡಾಡ್ತಿರ್ಬೋದು. ಅವರೇನಾದರೂ ಸೈಲೆಂಟ್ ಆಗಿದ್ದರೆ ಅಥವಾ ಬೇಜಾರದಲ್ಲಿದ್ದರೆ, ಅವರಿಗೇನಾದರೂ ಮೂಡ್ ಸ್ವಿಂಗ್ಸ್ ಆಗಿ ಏನಾದರೂ ಇದ್ದರೆ, ಅವ್ರ ಹತ್ರ ಪ್ರೀತಿಯಲ್ಲಿ ಕಂಫರ್ಟೇಬಲ್ ಆಗಿ ಅವ್ರ ಹತ್ರ ಮಾತಾಡಿ, ಅವರ ಎಂಥ ಪ್ರಾಬ್ಲಮ್ ಉಂಟು ಅಂತ ಕೇಳಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆ ಗೊತ್ತುಂಟ, ಕೆಲವರೆಲ್ಲ ಎಂಥ ಸಹ ಹೇಳೋದಿಲ್ಲ, ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅಂದರೆ ಈ ಲವ್ ಇರ್ಬೋದು, ಬ್ರೇಕಪ್ ಇರ್ಬೋದು, ಅಂಥದ್ರ ಬಗ್ಗೆ ಹೇಳ್ತಿದ್ದೆ ನಾನು. ಹಾಗೆ ಅಂದರೆ ಈ ಥರ ಎಲ್ಲ ಇನ್ಸಿಡೆಂಟ್ ಆಗುವಾಗ ಅದನ್ನು ಅನುಭವಿಸೋದು ಪೇರೆಂಟ್ಸ್ ಆಯಿತಾ. ಸಾಯಿಸಿದವರು ಜೈಲಿಗೆ ಹೋಗ್ಬೋದು, ಅಥವಾ ಸತ್ತವರನ್ನು ಅವ್ರದ್ದು ಅಂತ್ಯಕ್ರಿಯೆ ಎಲ್ಲ ಮುಗಿಸಿದ ಮೇಲೆ ಅದನ್ನು ಜನ್ಮಪೂರ್ತಿ ಪೇರೆಂಟ್ಸ್ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಹೇಳಿದ್ದು, ಹೆಣ್ಮಕ್ಳಿದ್ರೆ ಸ್ವಲ್ಪ ಜಾಗೃತೆಯಲ್ಲಿ ಅವರದ್ದು ಪ್ರಾಬ್ಲಮ್ಸ್ ಎಂತ ಉಂಟು ಅಂತ ನೀವು ಅವ್ರ ಹತ್ರ ಸಮಾಧಾನದಲ್ಲಿ ಕೇಳಿ, ಸಮಾಧಾನದಲ್ಲೇ ಅವರಿಗೆ ಅದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ಟ್ರೈ ಮಾಡಿ. ಮತ್ತು ನಿಮಗೆ ಜಾಸ್ತಿ ಗೊತ್ತಿರ್ತದೆ ಪೇರೆಂಟ್ಸ್ಗೆ, ಹಾಗೆ ಹೇಳಿದ್ದು ನಾನು ಅಷ್ಟೇ. ಮತ್ತು ನನಗೆ ಎಂತ ಹೇಳಲಿಕ್ಕೆ ಸಹ ಗೊತ್ತಾಗ್ತಿಲ್ಲ ಹಾಗೆ. ಮತ್ತು ಇನ್ನು ನನಗೆ ಸುಮಾರು ಇನ್ಸ್ಟಾಗ್ರಾಮಲ್ಲಿ ಅದೇ ಬರ್ತಾ ಉಂಟು, ಅದು ನೋಡಿ ಉಂಟಲ್ಲ ನನಗೆ ಹೆದರಿಕೆ ಆಗ್ತಾ ಉಂಟು. ಇನ್ನು ಹೇಗೆ ಆ ಊರಿಗೆ ಹೋಗೋದು, ಅಥವಾ ಅವ್ರನ್ನ ಹೆಣ್ಮಕ್ಳು ಹೇಗೆ ಇನ್ನು ಶಾಲೆಗೆ ಹೋಗ್ಬೋದು, ಕಾಲೇಜಿಗೆ ಹೋಗ್ಬೋದು, ಅದೊಂದು ಇನ್ಸಿಡೆಂಟ್ ಆದಮೇಲೆ ಅವರ ಮನಸ್ಸಲ್ಲಿ ಯಾವ ಥರ ಫೀಲಿಂಗ್ ಇರ್ಬೋದು ಅಂತ ಎನಿಸ್ತಾ ಉಂಟು. ಹಾಗೆಯಾ ಇಡಲಿಕ್ಕೆ ಬಂದದ್ದು ಬೇಲಿ ಬದಿಗೆ ಆಯಿತಾ. ಹೀಗೆ ಇದು ನಮ್ಮ ಬೇಲಿ, ಇದ್ರ ಸೈಡಿಗೆ ಹೀಗೆ ಹಿರಿಬೇಕು. ಅದು ನಾರ್ಮಲ್ ಪ್ಲೇಸ್ ಅಲ್ಲ, ಬಿದ್ದರೆ ಕೆಳಗೆ ಗುಂಡಿ ಆಯಿತಾ, ನೀರು ಸಹ ಉಂಟು ಆಚೆ ಎಲ್ಲ. ಸೊ ಜಾಗೃತೆಯಲ್ಲಿ ಹಿರಿಬೇಕು. ಮುಂಚೆ ಅಪ್ಪ ಹುಲ್ಲು ಹಿರಿಯುವಾಗ ನಾನು ಎನಿಸ್ತಾ ಇದ್ದೆ, ಅಪ್ಪ ಹೇಗೆ ಹಿರಿತಾರೆ ಅಂತ. ಈಗ ನನಗೆ ಪ್ರಾಕ್ಟೀಸಾಗಿ ಎಷ್ಟು ಚೆಂದ ಪ್ರಾಕ್ಟೀಸ್ ಆಗಿದೆ ಅಂದರೆ, ಅಪ್ಪನಿಂತ ಚೆಂದ ಹುಲ್ಲು ಹಿಡ್ತಿದ್ದೇನೆ ನಾನು. ನೋಡಿ ಕ್ಲೀನಾಗಿದೆ ನಮ್ಮ ಬೌಂಡ್ರಿ. ಇನ್ನೊಂದು ಸ್ವಲ್ಪ ಅಲ್ಲಿ ಉಂಟು, ನಾಳೆಗೆ ಇಷ್ಟು ಸೇರಿಸಿ ಹುಲ್ಲು ಹಿರಿಯೋದು. ಇವರಿಬ್ಬರು ಬಂದಿದ್ದಾರೆ ನೋಡಿ, ನಮ್ಮ ರಿಂಗ ಮತ್ತು ಶಂಭು. ಎಂತ ಮಾಡ್ದ ಹೇಳಿ, ನಿಮ್ಮ ಅಭಿಪ್ರಾಯ ಎಂತ? ಹುಲ್ಲು ಹೇಗೆ ಹಿರಿದಿದ್ದೇನೆ? ಎಂತ ಇಲ್ವಾ, ಎಂತ ಹೇಳೋದಿಲ್ವಾ? ಮಾತಾಡ್ಲಿಕ್ಕೆ ಬರ್ತಿದ್ರೆ ನನ್ನ ವ್ಲಾಗಲ್ಲಿ ಅವರೇ ಇರ್ತಿದ್ರು ಮಾತಾಡಿಕೊಂಡು. ಇವತ್ತನ್ನು ಮಾತಾಡೋದಿಲ್ಲ, ನಾವೇ ಮಾತಾಡ್ತೇವೆ ಅಂಥೇಳಿ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಿದ್ರಾ ಏನೋ. ಅಲ್ಲ ರಿಂಗಿ, ಓಯ್
ಯಾರಾದರೂ ನಮ್ಮಲ್ಲಿಗೆ ಬರೋದು ಅಂತಾದರೆ ಅಥವಾ ಮೆಡಿಸಿನಿಗೆ ಬೇಕು ಅಂತಾದರೆ, ಕೆಲವರಿಗೆ ಸ್ಟೋನಿದು ಮೆಡಿಸಿನ್ ಹಾಗೆ ಅಂತಾದರೆ ನೀವು ಗಣೇಶ್ ಪ್ರಭು ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿ, ಅಲ್ಲಿ ಇವ್ರದ್ದು ಅಕೌಂಟ್ ಸಿಗ್ತದೆ. ಅದಕ್ಕೆ ಮೆಸೇಜ್ ಹಾಕಿ, ಅವ್ರಿಗೆ ಬರ್ತದೆ ಆಯಿತಾ. ನಂದದು ಪಬ್ಲಿಕ್, ಅದು ಕೆಲವೆಲ್ಲ ಮೆಸೇಜ್ ಶೋ ಮಾಡೋದಿಲ್ಲ ಅಂತ, ಮತ್ತು ಕೆಲವು ಮೆಸೇಜ್ ಎಲ್ಲ ನನಗೆ ಬರೋದಿಲ್ಲ. ಹಾಗಾಗಿ ನನಗೆ ಇನ್ಸ್ಟಾಗ್ರಾಮಿದ್ದು ಸಹ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೆಲ್ಲ ಇನ್ಸ್ಟಾಗ್ರಾಮೇ ಹೈಡ್ ಮಾಡ್ತದೆ, ತೋರಿಸೋದಿಲ್ಲ. ಹಾಗಾಗಿ ಅಂದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಇವ್ರದ್ದು ಅದು ಮಾಮೂಲಿ ಅಕೌಂಟ್. ಹಾಗಾಗಿ ನಿಮಗೆ ಯಾರಿಗಾದರೂ ಅಂದರೆ ಈಗ ಮೆಡಿಸಿನ್ಸಿಗೆ ಇರ್ಬೋದು. ಹಾಗೆ ನನಗೆ ಯೂಟ್ಯೂಬಲ್ಲಿ ನಂಬರ್ ಕೊಡಲಿಕ್ಕೆ ಆಗೋದಿಲ್ಲ, ಕೆಲವಷ್ಟು ಜನರಿಗೆ ನಂಬರ್ ಸಿಗ್ತದೆ, ಮತ್ತು ಸುಮ್ಮನೆ ತೊಂದರೆ ಎಲ್ಲ ಮಾಡ್ತಾರಲ್ಲ ನಂಬರಿಗೆ ಕಾಲ್ ಎಲ್ಲ ಮಾಡಿ, ಅದಕ್ಕೋಸ್ಕರ. ಹಾಗೆ ಅಪ್ಪ ಸಹ ಬಂದರು, ಹುಲ್ಲೋರಿಸಲಿಕ್ಕೆ ಹೋಗುವ ಏನು. ಸಂಜೆಗೆ ನಾನು ಹಲಸಿನ ಹಣ್ಣಿದು ತಿಂಡಿ ಮಾಡ್ತಾ ಇದ್ದೇನೆ. ಅಕ್ಕಿ ಬೆಲ್ಲ ಮತ್ತು ಹಲಸಿನ ಹಣ್ಣು, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಾಡ್ತಿದ್ದೇನೆ. ಇದಕ್ಕೆ ಎಂಥ ಹೆಸರು ಹೇಳ್ತೀರಿ ಅಂತ ನಂಗೆ ಗೊತ್ತಿಲ್ಲ. ಇವರು ಮಾಡಲಿಕ್ಕೆ ಹೇಳಿದರು, ಚಂದ ಅಪ್ಪ ಆಗ್ತದಲ್ಲ ಹಾಗೆ ಆಗಿದೆ, ಸ್ಮೂತಾಗಿ ನೋಡಿ. ಎಂಥ ಹೆಸರು ಹೇಳ್ತೀರಿ ಅಂತ ಹೇಳಿ ನಂಗೆ ಕಮೆಂಟಲ್ಲಿ. ಇವರು ಹೇಳಿದರು ಅದನ್ನು ಟ್ರೈ ಮಾಡು, ಹೇಗಾಗ್ತದೆ ನೋಡುವ ಅಂತ. ಅಲ್ಲ, ಅವ್ರು ತಿಂದಿದ್ದಾರಂತೆ, ಅದಕ್ಕೋಸ್ಕರ ನನ್ನ ಹತ್ರ ಟ್ರೈ ಮಾಡಲಿಕ್ಕೆ ಹೇಳಿದ್ದು. ಹಾಗೆ ಎಂಥ ಹೆಸರು ಅಂತ ಹೇಳಿ ನನಗೆ, ಆಯಿತಾ.